ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ತಿರುಗೊಮ್ಮೆ ಆತನ ಸಾನ್ನಿಧ್ಯದಲ್ಲಿ ನಾವು ಚಿಕ್ಕಯಿಂದಾಗಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 4 ದಿವಸಗಳಿಂದ ನಾವು ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಆ ವಾಕ್ಯವನ್ನ ಯಾರ ಜೀವಿತದ ವಿಚಾರವಾಗಿ ನಾವು ಧ್ಯಾನ, ಇಸಾಕನ ಜೀವಿತದ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇಸಾಕನ ಜೀವಿತದಲ್ಲಿ ಮೊದಲನೇದಾಗಿ 2 ಗುಂಪಿನ ಜನರು ಬರ್ತಾರೆ. ಯಾರೆಲ್ಲ ಬರ್ತಾರೆ? ಎಸೆಕ್ ಮತ್ತು ಸಿಟ್ನ ಎನ್ನುವಂತ. ಎಸೆಕ್ ಅಲ್ಲಿ ಎಂತ ಜನರನ್ನ ಎದುರಿಸಿದಾತ? ಜಗಳವಾಡುವಂತ ಜನರನ್ನ ಎದುರಿಸ್ತಾನೆ. ಸಿಟ್ನದಲ್ಲಿ ಎಂತ ಜನರನ್ನ ಎದುರಿಸ್ತಾನೆ? ದ್ವೇಷ ಮಾಡುವಂತ ಜನರನ್ನ ಎದುರಿಸ್ತಾನೆ. ಈ 2 ಗುಂಪಿನ ಜನರು ಬರುವಾಗ ಕೂಡ ಅದನ್ನ ಸಂಭಾಳಿಸಿದ ರೀತಿಯನ್ನು ನೋಡಿ ಕರ್ತನು ಆತನಿಗೆ ರೆಹಬೋತನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಇಂತಹ ಗುಂಪಿನ ಜನರು ಬರುವಾಗ ಬಂದೇ ಬರ್ತಾರೆ. ಸಾಯುವ ತನಕ ಈ ದುಷ್ಟ ಲೋಕದಲ್ಲಿ ನಾವು ಜೀವಿಸುವಾಗ, ಅದೇ ರೀತಿ ಒಂದು ಮನೆಯಲ್ಲಿ ನಾವು ಜೀವಿಸುವಾಗ, ನೆರೆ ಹೊರೆಯಲ್ಲಿ ಜೀವಿಸುವಾಗ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಜೀವಿಸುವಾಗ ಇಂತಹ ವ್ಯಕ್ತಿಗಳು ಬಂದೇ ಬರ್ತಾರೆ. ಆವಾಗ ನಾವು ಇಸಾಕನ ರೀತಿಯಲ್ಲಿ ಅದನ್ನು ಸಂಭಾಳಿಸಿದ್ರೆ, ಇಲ್ಲಿ ನಾವು ಸೀಕ್ರೆಟ್ ನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಿಚುವೇಶನ್, ನಾವು ವಾಕ್ಯ ಕೇಳಿ ನಮ್ಮ ಜೀವಿತದಲ್ಲಿ ಬರುವಂತ ಪರಿಸ್ಥಿತಿ ಸಂದರ್ಭಗಳಿಗೆ ಅನುಗುಣವಾಗಿ ವಾಕ್ಯವನ್ನ ನಾವು ಉಪಯೋಗಿಸ್ತಿಲ್ಲ ಅಂತಂದ್ರೆ, ಯಾವ ಬೀಗಕ್ಕೆ ಯಾವ ಕೀ ಉಪಯೋಗಿಸ್ಬೇಕು ನಮಗೆ ಗೊತ್ತಿದೆಯಲ್ಲ. ಗೇಟ್ಗೆ ಒಂದು ಕೀ ಬೀಗ ಇರುತ್ತೆ, ಒಳಗಡೆ ಮೇನ್ ಡೋರ್ಗೆ ಒಂದು ಕೀ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಅದು ಬೀರಿಗೆ ಒಂದು ಕೀ ಇರುತ್ತೆ. ಗೇಟ್ ಕೀ ನಾವು ಇವಾಗ ಹೇಗಿದ್ರೆ ಬೀರು ಕೀಗೆ ಓಪನ್ ಆಗುತ್ತೆ. ಬಟ್ ನಾವು ಮಾಡ್ತೀವಲ್ಲ, ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಲ್ಲ, ಅದನ್ನ ಜಜ್ಜಿ, ಅದನ್ನ ಗುದ್ದಿ, ಅದನ್ನ ಇದು ಮಾಡಿ. ಯಾಕೆಂತಂದ್ರೆ ಯಾರಾದ್ರೂ ಇಂಥ ಜಗಳ ಆಡೋರು ಬಂದಾಗ, ಯಾರಾದ್ರೂ ಇಂಥ ದ್ವೇಷ ಮಾಡೋರು ಬಂದಾಗ ಅವ್ರಿಗೆ ನಾವು ಯಾವ್ದ್ರಲ್ಲಿ ಉತ್ತರ ಕೊಡ್ತೇವೆ? ಜಗಳದಲ್ಲೇ ಉತ್ತರ ಕೊಡ್ತೇವೆ. ಇಲ್ಲ ಅಂತಂದ್ರೆ ದ್ವೇಷದಲ್ಲಿ ಉತ್ತರ ಕೊಡ್ತೇನೆ. ಕರ್ತನೆ ಹೇಳ್ತೇನೆ, ನೀನು ಜಗಳದಲ್ಲೂ ಉತ್ತರ ಕೊಡಬೇಡ, ದ್ವೇಷದಲ್ಲೂ ಉತ್ತರ ಕೊಡಬೇಡ. ನೀನು ಇಸಾಕನ ರೀತಿಯಲ್ಲಿ ಸಹಿಸಿಕೊಳ್ಳುವುದಾದ್ರೆ, ನಿನ್ನ ತಾಳ್ಮೆಯಿಂದ ವರ್ತಿಸೋದಾದ್ರೆ, ನಿನಗೆ ನನ್ನ ರೆಹಬೋತನ್ನು ಕೊಡ್ತೇನೆ. ಹಲ್ಲೆಲೂಯಾ. ಯಾರು ನಿನ್ನನ್ನು ವಶಪಡಿಸಲಾಗದಂತ ರೆಹಬೋತನ್ನ ಕರ್ತನು ನಿನಗೆ ದಯಪಾಲಿಸಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಕರ್ತನ ವಾಗ್ದಾನ ಪ್ರಿಯರೇ. ಹಲ್ಲೆಲೂಯಾ. ಹೇಗೆ ಸಾಧ್ಯ ಎಂದು ನಾವು ಕೇಳೋದು ಬೇಡ. ಕೊಡುವಾತನ ಆತನಾಗಿದ್ದಾನೆ, ಹೇಗೆ ಬೇಕಾದ್ರೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೆಹಬೋತನ್ನ ಕೊಟ್ಟ ನಂತರ ಸುತ್ತಲಿರುವಂತ ಜನರಿಗೆ ಒಂದು ಅರ್ಥ ಆಗುತ್ತೆ. ಏನಂತಂದ್ರೆ, ಇವನ ಸಂಗಡ ಕರ್ತನಿದ್ದಾನೆ. ಹಲ್ಲೆಲೂಯಾ. ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಇವನ ಜೊತೆ ಇದ್ದಾರೆ. ಇವನು ಎಲ್ಲೇ ಹೋದ್ರು ಆಶೀರ್ವದಿಸಲ್ಪಡಿ. ಎಲ್ಲಿ ಬಿತ್ತರು ಇವನಿಗೆ ಫಲಿಸುತ್ತೆ, ಎಲ್ಲಿ ಕೆಲಸ ಮಾಡಿದ್ರೆ ಕೈ ಹಿಡಿಯುತ್ತೆ, ಎಲ್ಲಿ ಯಾವ ಕಾರ್ಯಕ್ಕೆ ಕೈ ಹಾಕಿದ್ರು ಕೂಡ ಇವನಿಗೆ ಕೈ ಹಿಡಿಯುತ್ತೆ ಅಂತ ಕಂಡು ನಿಮ್ಮ ಸುತ್ತಲೇ ಇರುವಂತ ಜನರಿಗೆ ಗೊತ್ತಾಗಬೇಕು ಅಂತಂದ್ರೆ, ನಾವು ಕರ್ತನ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಕೈಗೊಂಡು ನಡಿಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅಟ್ಲೀಸ್ಟ್ ನಮ್ಮ ಬಲದಿಂದ ಪ್ರಯತ್ನ ಪಡಲಿಲ್ಲ ಅಂದ್ರೆ ನಾವು ಪ್ರಾರ್ಥನೆ ಮಾಡುವ, ಕರ್ತನೆ ನಿನ್ನ ವಾಕ್ಯನ ಇವತ್ತಿನ ದಿವಸ ನಾನು ಕೇಳಿದ್ದೇನೆ, ನನಗೆ ಪರಿಸ್ಥಿತಿಗಳು ಬರುವಾಗ ನಾನು ಅದನ್ನು ಉಪಯೋಗಿಸುವಾಗ ಸಹಾಯ ಮಾಡು. ನನ್ನ ಜೀವಿತದಲ್ಲಿ ನನಗೆ ಆ ಯಶಸ್ಸನ್ನ ಕೊಡು. ನಾನು ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇನೆ, ಆದ್ರೆ ಯಾವುದು ಫಲಿಸ್ತಾ ಇಲ್ಲ. ಆದ್ರೆ ನಿನ್ನ ನಾಮದ ಅನುಗುಣವಾಗಿ, ನಿನ್ನ ವಾಕ್ಯದ ಅನುಗುಣವಾಗಿ ನಾನು ಬಿತ್ತುವಾಗ ನನಗೆ ಫಲವನ್ನು ಕೊಡುವ ದೇವರು ನೀನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೆಹಬೋತ್ ಸಿಕ್ಕಾಯ್ತು. ಅವರನ್ನ ಕರೆಸಿ ಯಾರು ಔತಣ ಆಗ್ತಾ ಇದ್ದಾರೆ? ಶತ್ರುಗಳನ್ನ ಕರೆಸಿ ಈಸಾಕನು ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ನೋಡ್ರಿ, ಎಷ್ಟು ಪ್ರೊಫೆಟಿಕ್ ಆಗಿ ಈಸಾಕನ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೇವರ ವಾಕ್ಯ ಯಾವ ರೀತಿಯಲ್ಲಿ ವೈರಿಗಳನ್ನ ಪ್ರೀತಿಸಿರಿ ಅನ್ನೋದನ್ನ ಯೇಸು ಕ್ರಿಸ್ತರು ಎಷ್ಟೋ ವರ್ಷಗಳ ನಂತರ, ಈ ವೈರಿಗಳು ಹಸಿದಿದ್ದರೆ ಅವರಿಗೆ ಉಣ್ಣುವುದಕ್ಕೆ ಕೊಡ್ರಿ ಅಂತ ಅನ್ಕೊಂಡು ಹೇಳಿದರೆ, ಯೇಸು ಕ್ರಿಸ್ತರು ಎಷ್ಟೋ ವರ್ಷಗಳನ್ನ ನುಡಿದಿರುವ ಮಾತು. ವಾಗ್ದಾನ ಪುತ್ರನಾದ ಈಸಾಕನ ಜೀವನದಲ್ಲಿ ಒಂದು ಸತ್ಯವೇದವಿಲ್ಲ, ಯಾವ ಸೇವಕನಿಲ್ಲ, ಯಾವ ಸಭೆ ಇಲ್ಲ, ಯಾವ ಭಾನುವಾರ ಆತನು ಸಭೆಗೆ ಹೋಗೋದಿಲ್ಲ, ಬೈಬಲ್ ಸ್ಟಡಿಗೆ ಹೋಗೋದಿಲ್ಲ, ಮಾರ್ನಿಂಗ್ ಪ್ರೇಯರ್ಗೆ ಹೋಗೋದಿಲ್ಲ. ಆದರೂ ಕೂಡ ಈಸಾಕನ ಒಳಗಡೆ ಆ ಸತ್ಯ ಅಡಗಿತ್ತು. ಹಲ್ಲೆಲೂಯಾ. ಆ ಸತ್ಯವೇ ಕರ್ತನಾದ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಅದರ ವಾಕ್ಯವನ್ನ, ಅದರ ದೇವರನ್ನ ಎಷ್ಟು ಸ್ವೀಕರಿಸಿದನಂದ್ರೆ, ದೇವರ ವಾಕ್ಯ ಆತನಿಗೆ
ಇಲ್ಲಿಂದ ಒಬ್ಬ ವ್ಯಕ್ತಿಯಿಂದ ಕೇಳಿದ ನಂತರ ನಡೆದುಕೊಳ್ತಾ ಇರಲಿಲ್ಲ, ಅವನ ಒಳಗಡೆ ಎಂದರೆ. ಅದಕ್ಕೆ ಹೇಳೋದು, ಒಂದು ಹೇಳ್ತಾರೆ ನೋಡಿ, ತುಂಬಿ ಹೊರಸೂಸುತ್ತದೆ. ನಿಮ್ಮ ಒಳಗಡೆ ನದಿಗಳ ಹೊಳೆಗಳು ಹರಿಯುತ್ತವೆ ಅಂತ ಹೇಳ್ತಾರೆ ನೋಡಿ. ಆ ಹೊಳೆ ಯಾರ ಮುಖಾಂತರವಾಗಿ ಹರಿತಾ ಇತ್ತು? ಈಸಾಕನ ಮುಖಾಂತರವಾಗಿ. ಆ ಜೀವ ಜಲ ಏಸು ಹಾಗೂ ಈಸಾಕನ ಮುಖಾಂತರವಾಗಿ ಹೊರಗಡೆ ಬರುತ್ತಿದ್ದಾರೆ ನೋಡುವಾಗ ಅಷ್ಟಕ್ಕೆ ಕರ್ತನ ನಿಲ್ಲಿಸದೆ ರೆಹೋಬೋತ್ ಎಂಬ ದಳದಲ್ಲಿ ಕೂಡ ಆತನು ನಡೆದುಕೊಂಡ ರೀತಿಯನ್ನ ನೋಡಿ ಕರ್ತನ ಅಲ್ಲೇ ನಿಲ್ಲಿಸಿದೆ. ಆದಿಕಾಂಡ 26ನೇ ಅಧ್ಯಾಯ 32ನೇ ವಚನ ನೋಡುವಾಗ ಅದೇ ದಿನದಲ್ಲಿ ಈಸಾಕನ ಸೇವಕರು ಬಂದು ನಮಗೆ ನೀರು ಸಿಕ್ಕಿತ್ತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು ಅವನು ಆ ಬಾವಿಗೆ ಶೀಬಾ ಎಂದು ಹೆಸರಿಟ್ಟನು. ಆದುದರಿಂದ ಅಲ್ಲಿರುವ ಊರಿಗೆ ಇಂದಿನವರೆಗೂ ಬೆರ್ಷೆಬಾ ಎಂದು ಹೆಸರಾಯಿತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶತ್ರುಗಳು ಆತನಿಗೆ ಆಶೀರ್ವಾದ ಆಯಿತು. ಶತ್ರುಗಳು ಬಂದು ಶತ್ರುಗಳಿಗೆ ಊಟ ಹಾಕದ. ತದನಂತರ ಒಂದು ಒಡಂಬಡಿಕೆ ಮಾಡಿಕೊಂಡು ಆತನು ನಡೆದುಕೊಂಡ ರೀತಿಯ ನಿಮಿತ್ತವಾಗಿ ಕರ್ತನು ಸಂತೋಷಗೊಂಡು ಏನನ್ನ ಕೊಡ್ತಾ ಇದ್ದಾರೆ? ಇನ್ನೊಂದು ಬಾವಿಯನ್ನ. ಆತನು ಕೇಳದೆ ಹೋದ್ರು ಕೂಡ ಆತನಿಗೆ ದೊರಕ್ತಾ ಇದೆ. ಆಲ್ರೆಡಿ ರೆಹೋಬೋತ್ ಒಂದು ಸ್ಥಳದಲ್ಲಿ ಬಾವಿ ಇದೆ, ಆದ್ರೂ ಕೂಡ ಕರ್ತನು ಡಬಲ್ ಬ್ಲೆಸ್ಸಿಂಗ್ ಅನ್ನ, ದುಪ್ಪಟ್ಟಾದ ಆಶೀರ್ವಾದವನ್ನ ಬೆರ್ಷೆಬದಲ್ಲಿ ಕೂಡ ಕರ್ತನು ಕೊಡ್ತಿರುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಕೆಲವು ಸರಿ ನೋಡ್ರಿ, ನಾವು ಕರ್ತನಲ್ಲಿ ಕೇಳಿರೋದಿಲ್ಲ, ಆದ್ರೆ ಕರ್ತನು ಕೊಡುವಾತನಾಗಿದೆ. ಯಾಕೆಂದ್ರೆ ನಮ್ಮ ಅಂತರಾಳವನ್ನ ನೋಡಿದಂತ ದೇವರು ಆತನ ಸುಮ್ಮನಿರುವವಲ್ಲ, ಆತನು ಕೊಡುವಾಗ ಆತನ ಸಮೃದ್ಧಿಯಾಗಿ ಕೊಡುವಾತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಚಾರತ್ತ ಊರಿನ ವಿಧವೆ ಮತ್ತು ಆತನ ಮಗ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ನಮ್ಮ ಕೈಯಲ್ಲಿರುವಂತ ಈ ಒಂದು ಹಿಟ್ಟು, ಅದೇ ರೀತಿಯಲ್ಲಿ ಒಂದು ಮಗ ಎಣ್ಣೆ, ಇದನ್ನ ನಾವು ರೊಟ್ಟಿಯನ್ನ ಮಾಡಿ ನನ್ನ ಮಗ ಮತ್ತು ನಾನು ಸಾಯ್ಬೇಕು ಅಂತ ಅನ್ಕೊಂಡು ಹೇಳುವಾಗ ಆ ದಿವಸದ ಊಟವನ್ನ ಕರ್ತನು ಮಾತ್ರವೇ ಕೊಡ್ಲಿಲ್ಲ, ಎಲಿಯನ ಮುಖಾಂತರವಾಗಿ ಕರ್ತನ ಹೇಳ್ತಾ ಇದ್ದಾನೆ, ಈ ಬರ ಮುಗಿಯುವವರೆಗೂ, ಈ ಒಂದು ಜಾಗದಲ್ಲಿ ಬರ ಮುಗಿಯುವವರೆಗೂ ನಿನ್ನ ಒಂದು ಪಾತ್ರೆಗಳಲ್ಲಿ ಎಣ್ಣೆ ಅದು ಹಿಂಗಿ ಹೋಗೋದಿಲ್ಲ, ಅದೇ ರೀತಿಯಲ್ಲಿ ಹಿಟ್ಟು ನಿಲ್ಲೋದಿಲ್ಲ ಎನ್ನುವುದನ್ನ ಹೇಳಿದಂತ ದೇವರು ಆತನಾಗಿದ್ದಾನೆ. ನಮ್ಮ ದೇವರು ಕೊರತೆಗಳನ್ನ ನೀಗಿಸುವ ದೇವರು. ಆ ಕೊರತೆ ನೀಗಿಸೋದು ಒಂದು ದಿನದ ಕೊರತೆಯಲ್ಲಿ ಆತನು ಅನುದಿನವೂ ಕೊರತೆಗಳನ್ನ ನೀಗಿಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಗೊತ್ತಿದೆ ಎಷ್ಟು ಕೊಡಬೇಕು ಅಂತ. ಮನುಷ್ಯನಿಗೆ ಗೊತ್ತಾಗಲ್ಲ ಎಷ್ಟು ಕೊಡಬೇಕು ಅಂತ. ನಮ್ಮ ಹೊಟ್ಟೆ ಸೈಜ್ ನಮ್ಮ ಮುಂದೆ ಕೊಡುವವನಿಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಆದ್ರೆ ನನ್ನ ಕರ್ತನಿಗೆ ಗೊತ್ತಿಲ್ಲ. ನನಗೆ ಎಷ್ಟು ಸಮೃದ್ಧಿಯಾಗಿ ಊಟ ನಾನು ಮಾಡಿ ನೀರು ಕುಡಿದು ನಾನು ಸಮೃದ್ಧಿಯಾಗಿ ಇದು ಮಾಡ್ತೇನೆ ಅನ್ನೋದು ನನ್ನ ಕರ್ತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಿಮಗೆ ಅನೇಕ ಜನರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ನಾವು ಅನೇಕ ವಿಚಾರಗಳನ್ನ ಕ್ಷುಲ್ಲಕವಾಗಿ ಒಂದು ಅಷ್ಟೊಂದು ಸುಲಭವಾಗಿ ನಾವು ಆಸೆ ಪಡ್ತೇವೆ, ಆದ್ರೆ ಅದು ಸಿಗೋದಿಲ್ಲ ನಮ್ಗೆ. ಆದ್ರೆ ನೆನೆಸಿದ್ರೆ ಒಳ್ಳೆದಿತ್ತು ಅನ್ನುವ ರೀತಿಯಲ್ಲಿ ಅಂದುಕೊಂಡಿರೋದುಂಟು. ಎಷ್ಟೋ ಸರಿ ಆ ರೀತಿ ಅಂದುಕೊಂಡಾಗ ಕಣ್ಣ ಮುಂದೆ ಬೇರೆಯವರ ಕೈಯಿಂದ ತಂದು ಕೊಟ್ಟಿರುವಂತ ನಿದರ್ಶನಗಳ ನಾವು ಕಣ್ಣ ಮುಂದೆ ನೋಡಿದ್ದೇವೆ. ಹಲ್ಲೆಲೂಯಾ. ಅದು ದೇವರ ಹಸ್ತ ಪ್ರಿಯರೇ. ಹಲ್ಲೆಲೂಯಾ. ಆ ಮನುಷ್ಯನಲ್ಲ, ಮನುಷ್ಯನ ಮಾಡಲು ಶಕ್ತನಲ್ಲ, ಆ ಮನುಷ್ಯನ ಮುಖಾಂತರ ನೋಡ್ರಿ ಎಲಿಯ ಯಾಕಪ್ಪ ದೇವರು ಅಲ್ಲಿಂದ ಚಾರತ್ತ ಊರಿಗೆ ಆತನನ್ನ ಕಳಿಸಿದರೆ, ಅಲ್ಲಿ ಕರ್ತನು ಈಕೆಯ ಮನೆಯನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ಎಲಿಯನನ್ನ ಆ ಸ್ಥಳದಿಂದ ಈ ಸ್ಥಳಕ್ಕೆ ಕಳುಹಿಸಿದರೆ ನಾವು ನೋಡ್ತೇವೆ. ಇವತ್ತಿನ ದಿವಸವೂ ಕೂಡ ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಕರ್ತನು ಅನೇಕ ಜನರನ್ನ ಕಳುಹಿಸುವಾದನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಜನರು ಪ್ರಾಮುಖ್ಯವಲ್ಲ, ಕಳುಹಿಸಿದಾತನು ಪ್ರಾಮುಖ್ಯನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಏನಂತ ಹೆಸರಿಡ್ತಾರೆ? ಶೀಬಾ ಎನ್ನುವಂತ ಹೆಸರು. ಶೀಬಾ ಎಂಬ ಅರ್ಥ ನೋಡುವಾಗ ಅದು ಪ್ರಮಾಣ ಎಂದು ನೋಡ್ತಾ ಇದ್ದೇವೆ. ಅಂದ್ರೆ ಅಲ್ಲಿ ಅಭಿಮೇಲೆಕನು ಮತ್ತು ಈತನ ಮಧ್ಯದಲ್ಲಿ ಪ್ರಮಾಣ ನಡೀತಿದೆ. ಏನು ಪ್ರಮಾಣ ನಡೀತಾ ಇದೆ? ನಿನ್ ಸುದ್ದಿ ನಾನ್ ಬರಲ್ಲ, ನನ್ನ ಸುದ್ದಿ ನೀನ್ ಬರಬಾರ್ದು. ಯಾರಿಗೆ ಆಕ್ಚುಲಿ ಭಯ ಇದ್ದಿದ್ದು ನನ್ನ ಸುದ್ದಿಗೆ ಬಂದು ನನ್ನ ಹಾಳು ಮಾಡ್ತಾನೆ ಅಂತ? ಅಭಿಮೇಲೆಕನಿಗೆ ನಂತರ ಫಸ್ಟ್ ಕಾಲಿಟ್ಟ ಗೆರಾರಿಗೆ ಕಾಲಿಟ್ಟಾಗ ಟೆನ್ಷನ್ ಯಾರಿಗೆ ಇದ್ದಿದ್ದು? ಈಸಾಕನಿಗೆ ಇದ್ದಿದ್ದು. ಯಾಕಂದ್ರೆ ಹೊಸ ಜನರು, ತನ್ನ ಕುಟುಂಬ ಹೊಸದು, ಆಡು ಕುರಿಗಳು ಸ್ವಲ್ಪವೇ, ಈ ದೇಶಕ್ಕೆ ನಾನು ಬಂದಿದ್ದೇನೆ, ಇನ್ನು ಏನಾಗುತ್ತೋ ಏನೋ ಅನ್ನುವ ರೀತಿಯಲ್ಲಿ ಒಂದ್ ಕಡೆಯಿಂದ ಹೋದ್ರೆ ಬಾವಿನ ಮುಚ್ತಾರೆ, ಇನ್ನೊಂದು ಕಡೆ ಹೋದ್ರೆ ಬಾವಿನ ನಂದು ಅಂತ ಅಂತಾರೆ, ಇನ್ನೊಂದು ಕಡೆ ಓಡುವಾಗ ದೇವರು ಆಶೀರ್ವಾದ ಮಾಡಿದ್ರು. ಈ ರೀತಿಯಲ್ಲಿ ಇರುವಾಗ ಈ ಕಾಂಟ್ರಾಕ್ಟ್ ಅನ್ನ ಮೊದಲನೇದ ಅಭಿಮೇಲೆಕನ ಮುಂದೆ ಯಾರು ಇಡಬೇಕಾಗಿತ್ತು? ಈಸಾಕ ಇಡಬೇಕಾಗಿತ್ತು. ಆದ್ರೆ ಯಾರು ಇಡುವಂಗೆ ದೇವರು ಮಾಡಿದ್ರು?
ಅಭಿಮೆಲೇಕನೇ ಬಂದು ಇಡುವಾಗೆ ಕಾರ್ಯ ಮಾಡಿದನು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಶತ್ರುಗಳೇ ಬಂದು ನಮ್ಮ ಜೊತೆ ಸಮಾಧಾನ ಒಪ್ಪಂದ ಮಾಡುವ ಹಾಗೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಇದನ್ನು ಹೊಂದಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ನೋಡ್ರಿ, ಶತ್ರುವನ್ನ ನಾಶವಾಗುವುದು, ಶತ್ರು ಆತನು ದುಃಖಕ್ಕೊಳಗಾಗುವುದು, ಶತ್ರುವಿನ ಮನೆಯಲ್ಲಿ ಮರಣ ಉಂಟಾಗೋದು, ಇದು ನಮ್ಮ ಕಾನ್ಸೆಪ್ಟ್ ಆಗಿದೆ. ತಂದೆ ಸತ್ರೆ ಮಗ ಇದ್ದಾನಲ್ಲ, ದ್ವೇಷ ಅಲ್ಲಿಗೆ ಮುಗಿದೋಗುತ್ತೆ. ನೀವು ಗಮನಿಸ್ರಿ, ಕೆಲವು ಈ ರೌಡಿ ಶೀಟರ್ಗಳು, ದುಷ್ಟರು ಅವರ ಜೀವಿತದಲ್ಲಿ ಇವರು ತಂದೆನ ಸಾಯಿಸಿರ್ತಾರೆ, ಮಕ್ಕಳು ಅಲ್ಲಿ ಹಂಗೆ ಇರ್ತಾರೆ, ಮಕ್ಕಳು ಬಂದು ಈತನನ್ನ ಸಾಯಿಸ್ತಾರೆ. ದ್ವೇಷ ಅಲ್ಲಿಗೆ ಮುಗಿದೋಯ್ತಾ? ನಿರಂತರವಾಗಿ ದ್ವೇಷ ಇರುತ್ತೆ. ಆ ಫೀಲ್ಡ್ ಅನ್ನ, ಆ ಒಂದು ರಕ್ತದೋಕಳಿಗೆ ಅಳಿಸೋದನ್ನ ಬಿಟ್ಟರು ಕೂಡ ನನ್ನ ತಂದೆಯನ್ನು ಸಾಯಿಸಿದವನು ಅನ್ನುವಂಥ ದ್ವೇಷ ಇದೆಯಲ್ಲ, ಆ ಕುದಿ ಯಾವತ್ತೂ ಕೂಡ ನೆನೆಸುತ್ತಾ ಅದಿರುತ್ತೆ. ಅದಕ್ಕೋಸ್ಕರವಾಗಿ ದೇವರು ಏನ್ ಮಾಡೋದು, ಆ ದ್ವೇಷದ ಚೈನ್ ಅನ್ನ, ಸರಪಣಿಯನ್ನು ತುಂಡಾಕ್ಬೇಕು. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ತುಂಡಾಯ್ತು. ಹೇಗೆ ತುಂಡಾಯ್ತು ಅಂದ್ರೆ, ಯಾಕೋಬನ ಜೀವಿತದಲ್ಲಿ ನಾವು ಅಭಿಮೆಲೆಕನ ನೋಡುದು. ಯಾಕೋಬನ ಜೀವಿತದಲ್ಲಿ ಅಭಿಮೆಲೆಕನ ನೋಡುದು. ಯಾಕೋಬನ ಜೀವಿತದಲ್ಲಿ ಅಭಿಮೆಲೆಕನ ನೋಡಿಲ್ಲ. ಹಲ್ಲೆಲೂಯ. ಅಬ್ರಾಮನಿಗೂ ಅಭಿಮೆಲೆಕನು ಒಂದು ವ್ಯಾಜ್ಯ ಇತ್ತು. ಆ ವ್ಯಾಜ್ಯವನ್ನ ಸರಿ ಮಾಡೋದಕ್ಕೋಸ್ಕರವಾಗಿ ಅಬ್ರಾಮನ ಬಹಳ ಪ್ರಯತ್ನ ಪಟ್ಟ. ಏನಂತ ಪ್ರಯತ್ನ ಪಟ್ಟ? 7 ಕುರಿಗಳನ್ನ ಯಾವ ಸ್ಥಳದಲ್ಲಿ? ಇದೇ ಸ್ಥಳದಲ್ಲಿ, ಬೆರ್ಷೆಬಾ ಎನ್ನುವಂತ ಸ್ಥಳದಲ್ಲಿ. ಹೋಗೋಣ, ಆದಿಕಾಂಡ 21ನೇ ಅಧ್ಯಾಯ 30ನೇ ವಚನಕ್ಕೆ ಹೋಗೋಣ. ಆದಿಕಾಂಡ 21ನೇ ಅಧ್ಯಾಯ 30ನೇ ವಚನಕ್ಕೆ. ಅವರಿಬ್ಬರು ಅಲ್ಲಿ ಪ್ರಮಾಣ ಮಾಡಿದ್ದರಿಂದ, ಅಂದ್ರೆ ಬೆರ್ಷೆಬಾ ಎಂಬ ಸ್ಥಳ, ಆ ಬೆರ್ಷೆಬಾ ಎಂದು ಹೆಸರಾಯಿತು. ಬೆರ್ಷೆಬದಲ್ಲಿ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡರು. ಈ ಬಾವಿಯನ್ನು ತೋಡಿಸಿದವನು ನಾನೇ ಎಂಬುದಕ್ಕೆ ಸಾಕ್ಷಿಯಾಗಿ ನೀನು ಈ 7 ಕುರಿಗಳನ್ನ ನನ್ನ ಕೈಯಿಂದ ತೆಗೆದುಕೊಳ್ಳಬೇಕು ಅಂದನು. ಹಲ್ಲೆಲೂಯ. ಇದೇ ಸ್ಥಳದಲ್ಲಿ ತಂದೆ ಕೂಡ ಯಾರ ಜೊತೆ? ಅದೇ ವ್ಯಕ್ತಿ. ಇನ್ನು ನೀವು ಕೆಳಗಡೆ ಓದೋದ್ರೆ ಪಿಕೋಲನು ಎನ್ನುವಂತ ಒಂದು ಸೇನಾಧಿಪತಿ ಅವನ ಜೊತೆ ಬಂದಿರ್ತಾನೆ. ಅದೇ ಪಿಕೋಲನು ಈ ಬಾರಿ ಕೂಡ ಅಭಿಮೆಲೆಕನ ಜೊತೆ ಬಂದಿರ್ತಾನೆ. ಅದೇ ವ್ಯಕ್ತಿ ಈ ಒಂದು ಈಸಾಕನ ಕಾಲದಲ್ಲಿ ಕೂಡ ಬಂದಿರ್ತಾನೆ. ಸೇಮ್ ಪ್ಲೇಸ್, ಸೇಮ್ ಪರ್ಸನ್, ಸೇಮ್ ಕಾಂಟ್ರಾಕ್ಟ್. ಆದ್ರೆ ಈಸಾಕನ ಕಾಲದಲ್ಲಿ ಅದು ಮತ್ತೆ ಆ ಸರಪಣಿ ಇದೆಯಲ್ಲ, ಆ ಚೈನ್, ಅದು ಕಟ್ಟಾಗಿರ್ಲಿ. ಅಬ್ರಾಮನ ಕಾಲದಲ್ಲಿ ಅದು ಕಟ್ಟಾಗಿರಲಿಲ್ಲ. ಮತ್ತೆ ಈಸಾಕನಿಗೆ ಅಭಿಮೆಲೆಕನ ಜೊತೆ ವ್ಯಾಜ್ಯ, ಅಭಿಮೆಲೆಕನ ಜೊತೆ ಒಂದು ಎದುರಿಸುವಿಕೆ ಉಂಟಾಯಿತು. ಆದ್ರೆ ದೇವರು ಏನ್ ಮಾಡ್ತಾ ಇದ್ದಾರೆ? ಈಗ ಆ ಒಂದು ವ್ಯಾಜ್ಯದ ಚೈನ್ ಅನ್ನ ಕಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಯಾವುದರ ಮುಖಾಂತರವಾಗಿ? ಒಂದು ಪ್ರೀತಿ, ಸಹನೆ, ತಾಳ್ಮೆ, ಅದನ್ನೇ ಸಹಿಸಿಕೊಳ್ಳುವುದರ ಮುಖಾಂತರವಾಗಿ. ಹಲ್ಲೆಲೂಯ. ಇವತ್ತಿನ ದಿವಸ ನಮ್ಮ ಜೊತೆ, ನಮಗೆ ಯಾರ್ದಾದ್ರೂ ಜೊತೆ ದ್ವೇಷ ಇದೆಯಾ? ಯಾವುದಾದ್ರೂ ಜೊತೆ ಕೋಪದ ಒಂದು ಸರಪಣಿ ಇದೆಯಾ? ಅಥವಾ ಯಾವುದಾದ್ರೂ ಅವರು ನಮ್ಮ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇದ್ದಾರೆ, ಅವರಲ್ವಾ ಅವ್ರ ಮಕ್ಕಳು ಆಡ್ತಾರೆ, ಅವ್ರ ಮಕ್ಕಳಲ್ವಾ ಅವ್ರ ಮೊಮ್ಮಕ್ಕಳು ಆಡ್ತಾರೆ ಅನ್ನುವ ರೀತಿಯಲ್ಲಿ ಇದೆಯಾ? ಇದನ್ನ ಯಾವ ರೀತಿ ಮುರಿಯಬೇಕು ಪ್ರಿಯರೇ? ನಾವು ಸಹಿಸಿಕೊಳ್ಳುವುದರ ಮುಖಾಂತರ, ನಾವು ಕರ್ತನ ಒಂದು ನ್ಯಾಯಕ್ಕೋಸ್ಕರ ನಿರೀಕ್ಷಿಸುವುದರ ಮುಖಾಂತರ. ಹಲ್ಲೆಲೂಯ. ವ್ಯಾಜ್ಯ ಮಾಡುವುದರ ಮುಖಾಂತರ ಅಲ್ಲ. ವ್ಯಾಜ್ಯ ಮಾಡಿದ್ರೆ ನಾಳೆ ದಿವಸ ಈ ಸ್ಥಿತಿ, ನಾವೀಗ ಚೆನ್ನಾಗಿದ್ದೀವಿ, ಅವರು ಕೆಳಗಡೆ ಇದ್ದಾರೆ ಅಂತ ಅನ್ಕೊಂಡು ನಾವು ಅವ್ರ ಮೇಲೆ ವ್ಯಾಜ್ಯ ಆಡ್ತೀವಿ. ನಾಳೆ ಒಂದು ದಿವಸ ನಾವು ಕೆಳಗಡೆ ಹೋಗ್ತೀವಿ, ಅವ್ರ ಮೇಲೆ ಬರ್ತಾರೆ, ಆವಾಗ ಅವ್ರು ನಮ್ಮ ಮೇಲೆ ವ್ಯಾಜ್ಯ ಆಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ಒಂದನ್ನ ಗಮನದಲ್ಲಿ ಇಟ್ಟಿರ್ಬೇಕು. ನಾವು ಬಿತ್ತಿದ್ದು ಎಂದಿಗೂ ಕೂಡ ಅದು ಫಲಿಸದೇ ಇರೋದಿಲ್ಲ. ನೋಡ್ರಿ, ಈಗ ನಾವು ರೋಡಲ್ಲೇ ನೋಡ್ತೀವಿ, ಎಷ್ಟೋ ಬೇಡದೇ ಇರುವಂತ ಗಿಡಗಳಿದ್ದಾವೆ. ಎಷ್ಟೋ ಬೇಡದಿರೋ ಜೋಳ ಬೆಳೆಯುತ್ತಾ ರೋಡ್ ಬದಿಯಲ್ಲಿ, ರಾಗಿ ಬೆಳೆಯುತ್ತಾ, ಗೋಧಿ ಬೆಳೆಯುತ್ತಾ? ಇಲ್ಲ. ಎಷ್ಟೋ ಬೇಡದಿರುವಂತಾಗಿದೆ. ಅವ್ರನ್ನೆಲ್ಲ ಬೆಳೆಸಿದವ್ರು ಯಾರು? ಬೀಜ ಭೂಮಿಗೆ ಬಿತ್ತು ಅಂತಂದ್ರೆ ಮಣ್ಣಿನ ಸ್ವಭಾವ ಏನು ಗೊತ್ತಾ? ಅದು ಮೊಳಕೆ ಹೊಡಿಸುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಯಾರ್ದಾದ್ರೂ ಹೃದಯಕ್ಕೆ ನಾವು ದ್ವೇಷದ ಬೀಜವನ್ನ ಬಿತ್ತಿದ್ವಿ ಅಂತಂದ್ರೆ, ಕೋಪದ ಬೀಜವನ್ನ ಬಿತ್ತಿದ್ವಿ ಅಂತಂದ್ರೆ, ಜಗಳದ ಬೀಜವನ್ನ ಬಿತ್ತಿದ್ವಿ ಅಂತಂದ್ರೆ, ಅದು ಮೊಳಕೆ ಹೊಡೆಯುತ್ತೆ, ಅದು ನಮ್ಮ ವಿರುದ್ಧವಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರವಾಗಿ ಒಂದನ್ನು ನಾವು ತಿಳಿದುಕೊಳ್ಬೇಕು. ಈಸಾಕನ ಜೀವಿತದಲ್ಲಿ ನಾವು ತಿಳಿದುಕೊಳ್ಬೇಕಂತಂದ್ರೆ,
ನಾವು ಸಹಿಸೋದನ್ನ ಬಿತ್ತೋದಾದ್ರೆ, ನಾವು ಸಹನೆಯನ್ನ ಬಿತ್ತೋದಾದ್ರೆ, ನಾವು ತಾಳ್ಮೆಯನ್ನ ಬಿತ್ತೋದಾದ್ರೆ, ನಾವು ಪ್ರೀತಿಯನ್ನ ಬಿತ್ತೋದಾದ್ರೆ, ದೇವರು ಪ್ರೀತಿಯ ಫಲವನ್ನ ಕೊಯ್ಯುವಂದೇ ನಮ್ಮನ್ನು ಕರ್ತನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ಫಲ ಸಿಗುವುದಕ್ಕೆ ಸ್ವಲ್ಪ ಸಮಯ ಬೇಕು. ಗಿಡಕ್ಕೆ ಒಂದು ಫಲ ಬಿಡುವುದಕ್ಕೆ ಇಷ್ಟು ಸಮಯ ಅಂತ ಇದೆಯಲ್ಲ, ಜೋಳಕ್ಕೆ ಬಿಡೋದಕ್ಕೆ ಆ ಫಲ ಬಿಡುವುದಕ್ಕೆ ಇಷ್ಟು ಸಮಯ ಅಂತ ಇದೆಯಲ್ಲ, ರಾಯಿಗೆ ಫಲ ಬಿಡುವುದಕ್ಕೆ ಇಷ್ಟು ಸಮಯ ಅಂತ ಇದೆಯಲ್ಲ, ಆ ಸಮಯಕ್ಕೆ ತಕ್ಕ ಹಾಗೆ ಕರ್ತನು ಅವರಿಂದ ಪ್ರೀತಿಯ ಫಲವನ್ನ ಬಿಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ತಂದೆ ಕೂಡ ಅಲ್ಲಿ ಪ್ರಮಾಣ ಮಾಡ್ತಾರೆ. ಬೆರ್ಷೆಬಾ ಅಂತ ಹೆಸರು ಪ್ರಮಾಣ ಮಾಡಿದ್ರು ಕೂಡ, ತಂದೆ ಜೊತೆ ಪ್ರಮಾಣ ಮಾಡುದು, ತಂದೆ ಜೊತೆ ಕಾಂಟ್ರಾಕ್ಟ್ ಆದ್ರೂ ಕೂಡ, ಮಗ ಬಂದಾಗ ಅವನೇನು ಮಾಡುದ ಮತ್ತೆ ಎಚ್ಚೆತ್ಕೊಂಡ. ಈಗ ಈಸಾಕನು ಫೈನಲ್ ಕಾಂಟ್ರಾಕ್ಟ್ ಅನ್ನು ಮಾಡ್ತಾ ಇದ್ದಾನೆ. ಇನ್ನು ನನ್ನ ಮಕ್ಕಳಾದ ಏಸಾವನಿಗೂ ನನ್ನ ಮಗನಾದ ಯಾಕೋಬನಿಗೂ ಇವ್ರು ತೊಂದರೆ ಕೊಡುದು. ಒಂದು ವೇಳೆ ಗೆರಾರ್ ಎಂಬ ಸ್ಥಳಕ್ಕೆ ನನ್ನ ಮಕ್ಕಳು ಬಂದ್ರು ಕೂಡ ಇವನು ಯಾವುದೇ ಕಾರಣಕ್ಕೂ ಅವರ ಸುದ್ದಿಗೆ ಬರಬಾರದು ಅಂತ ಅಂದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಅದನ್ನ ಫೈನಲ್ ಆಗಿರುವಂತ ಕಾಂಟ್ರಾಕ್ಟ್ ಅನ್ನ ಮಾಡಿ ಅಭಿಮೇಲೆಕನ ಜೊತೆ ಇರುವಂತ ಆ ಒಪ್ಪಂದವನ್ನು ಕೊನೆಗಾಣಿಸ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ನಾವು ಹಳೆಯ ಜೀವಿತದಲ್ಲಿದ್ದಾಗ ಸೈತಾನನ ಜೊತೆ ಅನೇಕ ಕಾಂಟ್ರಾಕ್ಟ್ಗಳಿದ್ದವು. ಬೆಳಗ್ಗೆ 5 ಗಂಟೆಗೆ ಹೇಳೋದಾದ್ರೂ ಕೂಡ ಅದನ್ನು ಸೈತಾನ ಜೊತೆ ಕಾಂಟ್ರಾಕ್ಟ್ ಆಗಿರುತ್ತೆ. 5 ಗಂಟೆಗೆ ಎದ್ದು ನಾನು ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡು, ನಾನು ಇದನ್ನು ಮಾಡ್ತೀನಿ ಅಂತ ಅನ್ಕೊಂಡು ಹೇಳಿರ್ತೀನಿ. ಅಥವಾ ಇದು ಈ ಒಂದು ದಿನಕ್ಕೆ, ಈ ಒಂದು ವರ್ಷದಲ್ಲಿ ಈ ಒಂದು ದಿನಕ್ಕೆ ನಾನು ಇದನ್ನು ಕೊಡ್ತೀನಿ ಅಂತ ಅನ್ಕೊಂಡು ಹೇಳಿರೋದಿರ್ಬೋದು. ಅಥವಾ ಇದನ್ನ ಸಮರ್ಪಿಸ್ತೀನಿ ಅಂತ ಅನ್ಕೊಂಡು ಹೇಳಿದಿರ್ಬೋದು. ನಾನು ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡು ಹೇಳಿದಿರ್ಬೋದು. ನನಗೆ ಈ ಕೆಲಸವನ್ನ ಮಾಡ್ಕೊಂಡ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡು ಹೇಳಿರ್ಬೋದು. ನಾವು ಅದನ್ನ ಮರ್ತಿರ್ಬೋದು, ಸೈತಾನ ಅದನ್ನ ಮರ್ತಿಲ್ಲ. ಸೈತಾನ ಅದನ್ನ ಮರ್ತಿಲ್ಲ. ನಮ್ಮ ಬಾಯಲ್ಲಿ ನಾವು ನುಡಿದಿದ್ದೇವೆ, ಅಥವಾ ನೀವು ನುಡಿದೇ ಇರ್ಬೋದು, ನಿಮ್ಮ ತಂದೆಗಳು ಪಿತೃಗಳು ನುಡಿದಿರ್ಬೋದು. ಒಂದು ವೇಳೆ ನನ್ನ ಮಗನಿಗೆ ಈ ಕಾರ್ಯವನ್ನು ಮಾಡಿದ್ರೆ ಅವನನ್ನ ಬಂದು ಅವನ ಕೇಶವನ್ನು ಕೊಡ್ತೀನಿ, ತಲೆಗೂದಲನ್ನು ಕೊಡ್ತೀನಿ, ಈ ಸಮಯಕ್ಕೆ ನಾನು ಬರ್ತೀನಿ ಅನ್ನುವಂತ ವಾಗ್ದಾನಗಳನ್ನ ನಮ್ಮ ತಂದೆಗಳು ನುಡಿದಿರಬಹುದು. ಪ್ರಿಯರೇ, ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ಆ ರೀತಿ ನಮಗೆ ನೆನಪಿಲ್ದಿರಬಹುದು, ಅಥವಾ ನಮ್ಮ ತಂದೆಗಳು ಮಾಡಿದ್ದನ್ನು ನಮಗೆ ಅವರು ಹೇಳಿಲ್ಲದೆ ಇರ್ಬೋದು. ನಾವೀಗ ಮಾಡುವಂತ ಕೆಲಸ ಏನಂತಂದ್ರೆ, ಆ ಎಲ್ಲ ಒಂದು ಕಾಂಟ್ರಾಕ್ಟ್ಗಳನ್ನ, ಆ ಎಲ್ಲ ಹಕ್ಕುಗಳನ್ನ, ಆ ಎಲ್ಲ ಒಪ್ಪಂದಗಳನ್ನ ಯೇಸುವಿನ ನಾಮದಲ್ಲಿ ನಾವು ಮುರಿಯುವಾಗ ಕರ್ತನು ನಮಗೆ ಬಿಡುಗಡೆಯನ್ನ ಕೊಡುವಾಗ, ಕೆಲವರಿಗೆ ನೋಡಿ ಕೆಲವು ದಿನಗಳು ಬಂದಾಗ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ಮನೆಗಳಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ, ಅಥವಾ ರೋಗಗಳು ಬಂದು ಹೊಡೆಯುತ್ತೆ. ಯಾಕೆ ಅಂತಂದ್ರೆ ಇಲ್ಲೊಂದು ಕಾಂಟ್ರಾಕ್ಟ್ ಇದೆ, ಒಪ್ಪಂದ ಇದೆ. ಈ ಒಪ್ಪಂದ ನಿಮಿತ್ತವಾಗಿ ಸೈತಾನ ಅವರ ಜೀವಿತದಲ್ಲಿ ಆ ಸಮಯದಲ್ಲಿ ಎಂಟ್ರಿ ಹೊಡಿತಾರೆ. ಎಂಟ್ರಿ ಹೊಡೆದು ಏನ್ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು, ನೋಡ್ರಿ, ಯೋಬನನ್ನ ಅವನ ಪ್ರಾಣದ ಮೇಲೆ ಕೈ ಹಾಕಬೇಡ ಅಂತ ಹೇಳಿದ್ರು. ಆದ್ರೆ ಉಳಿದಕ್ಕೆಲ್ಲ ಕೆಲಸಗಳನ್ನು ಮಾಡಕ್ಕಾಯ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮೇಲೆ ಉಳಿದ ಎಲ್ಲ ಕೆಲಸಗಳನ್ನ ಮಾಡಿ, ನಮ್ಮನ್ನ ಡಿಸ್ಟರ್ಬ್ ಮಾಡಿ, ನಮ್ಮ ಪಾಪ ಮಾಡೋದು ಮಾಡಿ, ನಮ್ಮನ್ನ ದೇವರ ವಿರುದ್ಧವಾಗಿ ನಿಲ್ಲುವಂತೆ ಮಾಡಿ ಆದ್ಮೇಲೆ ಅವನು ಕಂಪ್ಲೀಟ್ ಆಗಿ ಚಾರ್ಜ್ ತಗೋತಾನೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಪ್ರಿಯರೇ, ನಾನು ಹೇಳಿದ್ರೆ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಪಿತೃಗಳಾಗಲಿ, ನಿಮ್ಮ ತಂದೆ ತಾಯಿಗಳಾಗಲಿ, ನೀವು ಆಗಿರ್ಬೋದು, ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಎಕ್ಸೈಟ್ ಆಗಿ ಅಥವಾ ನಾವೇನೋ ಕಷ್ಟದಲ್ಲಿದ್ದಾಗ ನಾವು ಸೈತಾನನಿಗೆ ವಾಗ್ದಾನವನ್ನು ಕೊಟ್ಟಿರ್ಬೋದು, ಸೈತಾನನ ಕ್ರಿಯೆಗಳಿಗೆ ವಾಗ್ದಾನವನ್ನು ಕೊಟ್ಟಿರ್ಬೋದು, ಸೈತಾನನ ವಿಚಾರಗಳಿಗೆ ನಾವು ವಾಗ್ದಾನವನ್ನು ಕೊಟ್ಟಿರ್ಬೋದು. ಆ ಎಲ್ಲ ವಾಗ್ದಾನವನ್ನು ನೆನಪಿಲ್ಲದೆ ಇರಬಹುದು. ಕರ್ತನೆ ನೆನಪಿಸು ಎಂದು ಕೇಳ್ಕೊಳ್ರಿ. ಒಂದು ವೇಳೆ ನೆನಪಾಗ್ಲಿಲ್ಲ ಅಂದ್ರೆ, ಕರ್ತನೆ ನಾನೇನಾದ್ರು ನನ್ನ ಬಾಯಲ್ಲಿ, ನನ್ನ ನಾಲಿಗೆಯಲ್ಲಿ ಕರ್ತನೆ ಸೈತಾನ ಶಕ್ತಿಗಳನ್ನ ವಾಗ್ದಾನ ಕೊಟ್ಟಿರುವುದಾದ್ರೆ, ಕರ್ತನೆ ಆ ಎಲ್ಲಾ ವಾಗ್ದಾನಗಳು, ಆ ಎಲ್ಲಾ ಹಕ್ಕುಗಳು, ಆ ಎಲ್ಲಾ ಸೈತಾನನ ಕ್ರಿಯೆಗಳು ಲಯವಾಗಲಿ ಎಂದು ಪ್ರಾರ್ಥಿಸುವಾಗ ಕರ್ತನ ಬಿಡುಗಡೆಯನ್ನು ಕೊಡುವಾಗ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅನೇಕ ಬಾರಿ ಕೆಲವು ತಂದೆ ತಾಯಿಗಳು ಹಸುಗೂಸಿರುವಂತ ಮಗುವಿನ ವಿಚಾರಗಳ ಅನೇಕ ಅರಿಕೆಗಳನ್ನು ಮಾಡ್ತಾರೆ. ಅದೆಲ್ಲವರ ಬ್ರೇಕ್ ಆಗಬೇಕು. ಯೇಸುವಿನ ನಾಮದಲ್ಲಿ ಬರ್ದಿಟ್ಕೊಳ್ಳಿ. ಒಂದು ಪೇಪರ್ ತಗೊಳ್ರಿ, ಯಾವ್ದು ನಾನು ಮಾಡಿದ್ದೀನಿ ಬರ್ದಿಟ್ಕೊಳ್ಳಿ. ಅದನ್ನೆಲ್ಲ ದಿನದಲ್ಲಿ ಕುತ್ಕೊಂಡು ತಂದೆ ತಾಯಿಗಳನ್ನ ನಾವು ಬ್ರೇಕ್ ಮಾಡಿದಾಗ ಆ ಮಕ್ಕಳ ಮೇಲೆ ಆ ಕಾರ್ಯಗಳಿರೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಬಾವಿಗೆ ಶಿವ ಎಂದು ಹೆಸರಿಟ್ಟನು. ಆದ್ದರಿಂದ ಅಲ್ಲಿರುವ ಊರಿಗೆ ಇಂದಿನವರೆಗೂ ಬೆರ್ಷೆಬಾ ಎನ್ನುವಂತ ಹೆಸರಾಯಿತು. ಈಗಿನವರೆಗೂ ಕೂಡ ಆ ಸ್ಥಳವನ್ನ ಬೆರ್ಷೆಬಾ ಎಂದು ಕರೀತಾರೆ. ಆ ಬೆರ್ಷೆಬಾ ಎನ್ನುವಂತ ಹೆಸರು ಬರುವಾಗ ಅಲ್ಲಿ ಇಸ್ರೇಲ್ ನೆನಪಿಸಿಕೊಳ್ಳೋದು ಏನಂತಂದ್ರೆ, ನಮ್ಮ ಪಿತೃವಾದ ಇಸಾಕನು ಮಾಡಿದಂತ ಪ್ರಮಾಣ ಇಲ್ಲದಾಗಿತ್ತು. ಅದೇ ರೀತಿಯಲ್ಲಿ ಅಭಿಮೇಲೆಕನ ಶತ್ರು ಬಂದು ಈಸಾಕನ ಬಳಿ ಪ್ರಮಾಣ ಮಾಡಿಕೊಂಡು ಹೋದಂತ ಸ್ಥಳ ಇದಾಗಿದೆ ಅನ್ನೋದನ್ನ
ನೆನಪಿಸಿಕೊಳ್ಳುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಮಕ್ಕಳು ಪ್ರಿಯರೇ, ನಮ್ಮ ಒಂದು ತಲೆಮಾರು, ನಮ್ಮ ಜನಾಂಗ ನೆನಪಿಸಿಕೊಳ್ಳುವಂತ ಒಂದು ಏನಂತಂದ್ರೆ, ನಮ್ಮ ತಂದೆ ತಾಯಿ ರಕ್ಷಣೆ ಹೊಂದೋದ್ರಿಂದ, ನಮ್ಮ ತಂದೆ ತಾಯಿ ದೇವರ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ರಿಂದ, ನಮ್ಮ ತಂದೆ ತಾಯಿ ರಕ್ಷಣೆ ಹೊಂದಿದ್ರಿಂದ ಇವತ್ತಿನ ದಿವಸ ನಾವು ಸಮಾಧಾನವಾಗಿದ್ದೇವೆ ಅನ್ನೋದನ್ನ ಯಾರು ನೆನೆಸ್ಕೋಬೇಕು? ನಮ್ಮ ತಲೆಮಾರು ನೆನೆಸ್ಕೋಬೇಕು. ಹಲ್ಲೆಲೂಯಾ. ನಮ್ಮ ತಲೆಮಾರು ನೆನೆಸ್ಕೋಬೇಕಂದ್ರೆ ನಾವು ಆ ರೀತಿಯಲ್ಲಿ ನಾವು ಜೀವಿಸಿ ತೋರಿಸಬೇಕಾಗಿದೆ. ಹಲ್ಲೆಲೂಯಾ. ಕರ್ತರು ನಮಗೆ ಅದನ್ನೇ ಹೇಳುತ್ತಿದ್ದಾನೆ. ಯಾಕೆಂದ್ರೆ ನೋಡ್ರಿ, ಎಷ್ಟೋ ವರ್ಷಗಳ ನಂತರ ರೋಮಾಪುರ ಬರೆದ ಪತ್ರಿಕೆ 12ನೇ ವಚನದಲ್ಲಿ, ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ, ಅಲ್ಲಿ ಈಸಾಕನು ಏನೇನು ಮಾಡದ ಅಂತ ಬರೆಯಲ್ಬೇಕು. ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ, ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡಿ. ಈಸಾಕನು ಇದನ್ನ ಮಾಡದ್ನ, ಅವನ ಅಪಕಾರ ಮಾಡಿದ್ರ ಅದನ್ನ ಅಪಕಾರ ಮಾಡಿಲ್ಲ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿ. ಎಲ್ಲರ ದೃಷ್ಟಿಯಲ್ಲಿ ಏನು ಗೌರವವಾಗಿತ್ತೋ ಅವನ ಆತನು ಸಾಧಿಸಿದನು. ಈ ಒಂದು ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಇವತ್ತಿನ ದಿವಸ ತೆಗೆದುಕೊಳ್ಳೋಣ. ನಾವು ಅಪಕಾರಕ್ಕೆ ಅಪಕಾರ ಮಾಡೋದು. ಈ ಲೋಕ ನಮ್ಗೆ ಕಲಿಸುತ್ತೆ, ಇನ್ನು ದ್ವೇಷಕ್ಕೆ ದ್ವೇಷ, ಕಣ್ಣಿಗೆ ಕಣ್ಣು ಅನ್ನೋ ರೀತಿಯಲ್ಲಿ ಕಲಿಸುತ್ತೆ. ಆದ್ರೆ ಕಣ್ಣಿಗೆ ಕಣ್ಣು ಅನ್ನೋದನ್ನ ನಾವು ಮಾಡದೆ ನಾವೇನ್ ಮಾಡ್ಬೇಕು? ನಾವು ಅಪಕಾರಕ್ಕೆ ಅಪಕಾರವನ್ನ ಮಾಡದೆ ನಾವೇನ್ ಮಾಡ್ಬೇಕು? ಅವರಿಗೆ ನಾವು ಉಪಕಾರವನ್ನ ಮಾಡಿದಾಗ, ಹಲ್ಲೆಲೂಯಾ, ಎಲ್ಲರ ದೃಷ್ಟಿಯಲ್ಲಿ ಏನಂದ್ರೆ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಡನ್ ಆಗಿ ಬರುವಂತ ಸಿಚುವೇಶನ್ಗೆ ನಾವು ಆಲೋಚನೆ ಮಾಡಿ ಬಾಯಲ್ಲೋ ಅಥವಾ ಕ್ರಿಯೆಯಲ್ಲೋ ಮಾಡೋದಕ್ಕಿಂತ ಏನ್ ಮಾಡ್ಬೇಕಂದ್ರೆ ಯೋಚಿಸ್ಬೇಕು. ಯಾವುದು ಗೌರವವಾದದ್ದು, ಎಲ್ಲರ ಮಧ್ಯದಲ್ಲಿ ಹೇಗೆ ಗೌರವವಾದದ್ದು ಅದನ್ನು ಯೋಚಿಸಿ ನಾವು ಮಾಡುವಾಗ ನಾವು ಸಾಧನೆ ಮಾಡದಂತೆ. ಹಲ್ಲೆಲೂಯಾ. ದೊಡ್ಡ ಸಾಧನೆ ಮಾಡದೆ ನಮ್ಮ ಅಂಗಗಳನ್ನು ಯಾವಾಗ ನಾವು ಕಂಟ್ರೋಲ್ ಇಟ್ಕೊಳ್ತೇವೋ ನಾವು ಸಾಧನೆ ಮಾಡಿದಾಗೆ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಏನಿರ್ಬೇಕಂದ್ರೆ ಸಮಾಧಾನದಿಂದಿರಿ. ನಮ್ಗೇನಂತಂದ್ರೆ ನಮ್ಗೆ ಯಾರ ಸಹಾಯ ಬೇಡ, ಯಾರಿದ್ರೆ ಏನಂತೆ ಎಲ್ಲರೂ ಮೋಸಗಾರ ಇರೋದು ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ಜೀವನ ಮಾಡಕ್ಕಾಗಲ್ಲ. ಯೇಸು ಕ್ರಿಸ್ತನ ಸುತ್ತಲೂ ಇದ್ದಿದ್ದು 12 ಶಿಷ್ಯರು, ಉಳಿದವ್ರು ಬಿಟ್ರೆ ರೊಟ್ಟಿಗೋಸ್ಕರ ಮೀನಿಗೋಸ್ಕರ ಬಂದ್ರು. ಇವು ಉಳಿದ 12 ಸುತ್ತಲೂ ಇದ್ದ 12 ಶಿಷ್ಯರು ಕೂಡ ಏನ್ ಆಲೋಚನೆ ಮಾಡ್ತಾ ಇದ್ರು? ಯಾರ್ಯಾರು ಯಾವ ಪೊಸಿಷನ್ ಹೋಗ್ತಾರೆ ಅಂತ ಆಲೋಚನೆ ಮಾಡ್ತಾ ಇದ್ರು. ಯಾರ್ಯಾರು ಯಾವ ಸ್ಥಾನಕ್ಕೆ ಹೋಗ್ತಾರೆ? ಯೇಸು ಸ್ವಾಮಿ ಈಗ ಒಂದು ಆಯಸ್ಸಲ್ಲಿ ಒಬ್ಬ ಮನುಷ್ಯನಿಗಿರುತ್ತೆ. ಆ ಆಯಸ್ಸು ಮುಗಿದ ನಂತರ ನಮ್ಗೆ ಒಂದೊಂದು ಪೊಸಿಷನ್ ಸಿಗುತ್ತೆ. ಧರ್ಮಸ್ಥಾಪನೆ ಆಗ್ತಾ ಇದೆ, ಒಂದು ರಿಲಿಜಿಯನ್ ಸ್ಟಾರ್ಟ್ ಆಗ್ತಿದೆ, ನಾವು ಶಿಷ್ಯರಾಗಿದ್ದೀವಿ, ಮೊದಲನೇ ಶಿಷ್ಯರು ನಾವು. ಏನಾದ್ರು ಯೇಸು ಅನ್ನೋದ್ರೆ ನಾವು ಮೇಲೆ ನಿಂತಿರ್ತೀವಿ, ಒಳ್ಳೆ ಪೊಸಿಷನ್ ಬರ್ತೀವಿ ಅಂತ ಅನ್ಕೊಂಡು ಎಲ್ಲ ಆಲೋಚನೆ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತನು ಇವ್ರ ರಕ್ಷಣೆಗೋಸ್ಕರವಾಗಿ ಆತನ ರಕ್ತ ಸುರಿಸುವ ಒಂದು ಆಲೋಚನೆ ಈತನ ಮಾಡ್ತಾ ಇದ್ರೆ ಇವರೆಲ್ಲ ಪೊಸಿಷನ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸವೂ ಕೂಡ ದಾರುಣವಾಗಿ ದುಃಖಕರವಾದ ವಿಚಾರ ಏನಂದ್ರೆ ಸೇವಕರುಗಳು ಸ್ಥಾನಗಳಿಗೋಸ್ಕರ ಹೋರಾಡ್ತಾ ಇದ್ದಾರೆ, ಪೊಸಿಷನ್ಗೋಸ್ಕರ ಹೋರಾಡ್ತಾ ಇದ್ದಾರೆ, ಅಥವಾ ಯಾವುದೋ ಹೆಸರುಗಳನ್ನ, ದೊಡ್ಡ ದೊಡ್ಡ ಹೆಸರುಗಳನ್ನ, ಡಿಗ್ರಿಗಳನ್ನ ಮಾಡಿಕೊಂಡು ನಾನೇನೋ ಮಾಡಿದೆ ಅನ್ನೋ ರೀತಿಯಲ್ಲಿ ಆತ್ಮ ರಕ್ಷಣೆ ಅನ್ನೋದು ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನು ಏನನ್ನ ಬಯಸಿದ? ಆತ್ಮ ರಕ್ಷಣೆಯನ್ನು ಬಯಸಿದ. ಈಗಲೂ ಕೂಡ ಆತನು ತನ್ನ ಸೇವಕರಿಂದ ಬಯಸೋದು, ತನ್ನ ಮಕ್ಕಳಿಂದ ಬಯಸೋದೇನಾಗಿದೆ? ಆತ್ಮ ರಕ್ಷಣೆ. ಆದ್ರೆ ನಾವು ಜನರು ಏನ್ ಮಾಡ್ತಾ ಇದ್ದೇವೆ? ನಾವು ಆತನ ಶಿಷ್ಯರು ಏನ್ ಮಾಡ್ತಾ ಇದ್ದೇವೆ? ಪೊಸಿಷನ್ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಪೊಸಿಷನ್ ಇಂದ ಹೊರಗಡೆ ಬಂದು ನಾವು ಆತ್ಮ ರಕ್ಷಣೆ ನಿಲ್ಲೋದಾದ್ರೆ ಬೇರೆ ಈ ಲೋಕ ರಕ್ಷಣೆ ಆಗೋದ್ರಲ್ಲಿ ಯಾವ ತಡೆ ಇಲ್ಲ. ಹಲ್ಲೆಲೂಯಾ. ಯಾವ ತಡೆ ಇಲ್ಲ. ಹಲ್ಲೆಲೂಯಾ. ಕರ್ತನೆ ಹೇಳ್ತಾ ಇದ್ದಾನೆ, ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನ. ಪ್ರಿಯರೇ, ನೀವೇ ಮೊಯ್ಯಿಗೆ ಮೊಯ್ಯಿ ತೀರಿಸದೆ ಶಿಕ್ಷಿಸುವುದನ್ನ ಯಾರು ಬಿಡ್ಬೇಕಂದ್ರೆ ದೇವರಿಗೆ ಬಿಡಿರಿ. ಹಲ್ಲೆಲೂಯಾ. ದೇವರಿಗೆ ಬಿಡಿರಿ ಅಂತ ಅನ್ಕೊಂಡು ಶಿಕ್ಷಿಸಿದ್ರ ಅಂತ ನೋಡೋದಲ್ಲ. ಒಬ್ರು ಪ್ರವಾದಿ ಬಂದ್ರಂತೆ ಚರ್ಚ್ಗೆ, ಯಾವಾಗಲೂ ಡಿಸ್ಟರ್ಬ್ ಕೊಡ್ತಾ ಇದ್ದ ಒಬ್ಬ ವ್ಯಕ್ತಿ. ಅವನ ವಿಚಾರವಾಗಿ ಪ್ರವಾದನೆ ಹೇಳೋದಕ್ಕೆ ಪ್ರವಾದಿ ಬಂದು ಏನ್ ಹೇಳೋದು ಅಂತಂದ್ರೆ, ಅವನು ಇನ್ನು 1 ವಾರದಲ್ಲಿ ಅವನು ಸತ್ತ ಹೋಗ್ತಾನೆ ಅಂತ ಹೇಳುದು. ಅದು ದೇವರ ಆತ್ಮ ಹೇಳಿದ್ರು ದುರಾತ್ಮ ಹೇಳೋದು ಗೊತ್ತಿಲ್ಲ ನಮಗೆ. ಹೇಳವ್ರು ಹೋದ್ರು. ಇವ್ರದ್ದು ಏನಾಗಿದೆ ಅಂದ್ರೆ, ಇನ್ನೂ 1 ವಾರ ಆಯ್ತು, ಆ ದಿನ ಬಂತು, ಆ ಕ್ಷಣ ಬಂತು. ಬೆಳಗ್ಗೆ ಎದ್ದು ನೋಡೋದಂತೆ ಬೆಂಕಿ ಹಾಕಿದ್ದಾರೆ. ಯಾರು ನೋಡ್ತಿದ್ದಾರೆ? ಯಾವ ಸಭೆಗೆ ಅವ್ರು ಬಂದ್ರಲ್ಲ ಆ ಸೇವಕರು, ಆ ಸಭೆ ಸೇವಕರು, ಆ ಮನೆಯನ್ನು ನಾವು ಡಿಸ್ಟರ್ಬ್ ಏನ್ ಮಾಡ್ತಾ ಇದ್ನಲ್ಲ ಚರ್ಚಿಗೆ,
ಅವನು ಸಹೋದನ ಅಂತ ಅನ್ಕೊಂಡು ಬೆಂಕಿ ಹಾಕಿದಾರ ಅಂತ ಅನ್ಕೊಂಡು ಯಾರು ನೋಡ್ತಾ ಇದ್ದಾರೆ? ಈ ಸೇವಕರು ನೋಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸೋದನ್ನು ದೇವರಿಗೆ ಬಿಡ್ರಿ. ಹಲ್ಲೆಲೂಯ. ಎಲ್ಲಿ ಶತ್ರುಗಳು ಇರ್ತಾರೆ, ಎಲ್ಲಿ ಶೋಧನೆ ಇರ್ತವೆ, ಅಲ್ಲೇ ಸೇವೆ ಬಲವಾಗಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧರ ಸ್ತೋತ್ರ. ಅಲ್ಲೇ ದೇವ್ರ ಮೇಲಕ್ಕೆತ್ತು. ನೋಡ್ರಿ, ಪೌಲ ಅಷ್ಟು ಓಡಾಡ್ದ, ಯೆರೂಸಲೇಮ್ ಇದ್ದಕ್ಕೂ ಓಡಾಡ್ದ. ಕೊನೆಗೆ ದೇವರು ಯೆರೂಸಲೇಮ್ ಸಭೆ ಕಟ್ಟಿದ್ರು ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಅವನ ಮುಖಾಂತರವಾಗಿ ಸಭೆ ಕಟ್ಟುವ ಹಾಗೆ ಕರ್ತನು ನಡೆಸಿದರೆ ನೋಡ್ತೇವೆ. ಹಲ್ಲೆಲೂಯ. ಈ ಸಭೆಗಳಿಗೆ ಡಿಸ್ಟರ್ಬೆನ್ಸ್ ಈಗಿನ ಮಾತಲ್ಲ, ಅದು ಆದಿಯಿಂದಲೇ ಪ್ರಾರಂಭ ಆಗಿದೆ. ಹಲ್ಲೆಲೂಯ. ಆ ಆದಿಯಿಂದಲೇ ಪ್ರಾರಂಭ ಆದ್ರೂ ಕೂಡ ಸಭೆ ಹೆಚ್ಚಾಗಿದೆಯೇ ಹೊರತು, ಜನಗಳು ದೇವರನ್ನ ಯೇಸುವನ್ನ ಸ್ವೀಕರಿಸಿದ ಹೆಚ್ಚಾಗಿದೆ ಹೊರತು ಎಂದಿಗೂ ಕಡಿಮೆ ಆಗಿಲ್ಲ. ಹಲ್ಲೆಲೂಯ. ಎಂದಿಗೂ ಕಡಿಮೆ ಆಗೋದು ಇಲ್ಲ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮುಯ್ಯಿಗೆ ಮುಯ್ಯಿ ತೀರಿಸೋದು ಯಾವ ಕೆಲಸ? ದೇವರ ಕೆಲಸ. ಅದೇ ರೀತಿಯಲ್ಲಿ ತೀರಿಸಿದ್ರ ಮುಯ್ಯಿ ತಂದ್ಕೊಂಡು ನಾವು ನೋಡೋದು ಬೇಡ, ನಾವು ಅವರನ್ನ ಆಶೀರ್ವದಿಸೋಣ. ಹಲ್ಲೆಲೂಯ. ನಾವು ಅವರಿಗೋಸ್ಕರ ಪ್ರಾರ್ಥಿಸೋಣ, ನಾವು ಅವರನ್ನ ಪ್ರೀತಿಸೋಣ. ಹಲ್ಲೆಲೂಯ. ಯಾಕೆಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರದಲ್ಲೇ ನ್ಯಾಯ ಪ್ರಮಾಣದಲ್ಲಿ ಬರೆದಿದೆ. ಹಾಗಾದ್ರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಇದನ್ನೆಲ್ಲ ಮಾಡಿದ್ವಿ ಸರ್. ಎಷ್ಟು ವರ್ಷಗಳ ನಂತರ ಬರ್ಸಿದ್ರು ಬೇರೆ, ಆತನ ಒಳಗಡೆ ಆಗ್ಲೇ ಆ ವಾಕ್ಯ ಇತ್ತು. ಕೊಡು, ಉಡಿದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಏನಾಗುತ್ತಂತೆ? ಕೆಂಡಗಳನ್ನ ಸುರಿದಂತಾಗುದಿಲ್ಲ, ಕೂಡಿಸಿ ಕೆಂಡನ ಕೂಡಿಸಿ ಹಿಂಗೆ ಬಿಸಿಯಲ್ಲಿ ಇಟ್ಟಂಗ ಆಗೋದಂತೆ. ಯಾರಿಗೆ? ಕೆಂಡ ಕೂಡಿಸಿಟ್ಟ ನಂತರ ಅವನು ತಣ್ಣಗಾಗ್ತಾನೆ, ಅವನು ಬೆಚ್ಚಗೆ ಆಗೋದಿಲ್ಲ. ಅಲ್ಲಿ ರಿಲೇಶನ್ಶಿಪ್ ಏನಾಗುತ್ತೆ? ಚೆನ್ನಾಗಾಗುತ್ತೆ. ಆದ್ರೆ ನಾವು ದ್ವೇಷ ಕೊಟ್ರೆ ಕೆಂಡ ಹಾಕಿದ್ರು ಕೂಡ ಬಿಸಿ ಆಗಿಬಿಡ್ತಾನೆ, ಆದ್ಮೇಲೆ ಜಗಳನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದನ್ನೇನಂತ ತಿಳ್ಕೊಳ್ಳೋದಂದ್ರೆ, ನಾವು ಪ್ರೀತಿಸ್ತೀವಿ ನೋಡಿ, ನಾವೇನು ವೈರಿಗೆ ಏನು ಹಸಿದನ್ನು ಕೊಡ್ತೀವಿ ಅಥವಾ ಬಾಯಿಗೆ ಏನು ಕುಡಿದಕ್ಕೆ ಕೊಡ್ತೀವಿ ನೋಡಿ, ನಾವು ಏನ್ ಕೊಟ್ಟರು ಕೂಡ ಬ್ಲೆಸ್ಸಿಂಗ್. ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಏನ್ ಕೊಟ್ಟರು ಬ್ಲೆಸ್ಸಿಂಗ್, ಅವ್ರ ಕೈಯಿಂದ ನಾವು ತಗೋಬಹುದು ಅಷ್ಟೇ. ನಾವು ಏನ್ ಕೊಟ್ಟರು ಕೂಡ ಬ್ಲೆಸ್ಸಿಂಗ್. ನಾನೊಂದು ಅಮೌಂಟ್ 10 ರೂಪಾಯಿ ಕೊಟ್ಟರು ಕೂಡ ಅದು ಆಶೀರ್ವಾದ ಆಗಿದೆ. ಹಲ್ಲೆಲೂಯ. ಆದ್ರೆ ಅವರಿಂದ ನಾವು ತಗೊಂಡ್ರೆ ಅದು ನಮಗೆ ಸಾಲ ಆಗಬಾರ್ದು ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ನಾವು ಏನೇ ಕೊಟ್ಟರು, ಯಾರಿಗೆ ಕೊಟ್ಟರು ಅದು ಬ್ಲೆಸ್ಸಿಂಗ್ ಆಗಿದೆ, ಆಶೀರ್ವಾದ ಆಗಿದೆ. ಅದಕ್ಕೋಸ್ಕರವಾಗಿ ಒಂದೇನಂದ್ರೆ ನಾವು ಕೊಡುವಾಗ ನೋಡ್ರಿ, ಯಾವಾಗ ಕೊಡ್ತೇವೋ ನಮ್ಮಲ್ಲಿ ಪರ್ಸ್ ಖಾಲಿ ಆಗುತ್ತೆ. ಪಾತ್ರೆ ಖಾಲಿ ಆಗುತ್ತಲ್ಲ, ಪಾತ್ರೆ ಕೊಟ್ಟರೆ ತಾನೆ ಖಾಲಿ ಆಗೋದು. ನೀರು ಮನೆಯಲ್ಲಿ ತುಂಬಿಸಿರ್ತೀರಾ, ಉಪಯೋಗಿಸಿದ್ರೆ ಖಾಲಿ ಆಗುತ್ತೆ, ಮತ್ತೆ ತುಂಬಿಸ್ತಾರೆ ದೇವರು. ಆದ್ರೆ ನಾವೇನ್ ಮಾಡ್ತೀವಿ? ಅದನ್ನ ತುಂಬಿಸೇ ಇಟ್ಟಿರ್ತೀವಿ. ಅದು ಖಾಲಿ ಆಗೋದು ಇಲ್ಲ, ಮತ್ತೆ ಸಿಗೋದು ಇಲ್ಲ. ಅಷ್ಟಕ್ಕೆ ಇದೆ. ನಿಂತ ನೀರು ಯಾವಾಗಲೂ ಯಾವ ಮೀನುಗಳಿಗೆ ಯಾವ ಇರುವಂತ ಜಾಗ ಅಲ್ಲ. ಮೀನುಗಳಲ್ಲಿ ಜಾಸ್ತಿ ಇರೋದಿಲ್ಲ. ಅದು ಯಾವ ಇರುತ್ತವೆ? ಹುಳ ಉಪ್ಪಟೆಗಳು, ಪಾಚಿಗಳು ಇರ್ತವೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ನಾವು ಕೊಡುವಾಗ ಕರ್ತನು ನಮ್ಮನ್ನು ತುಂಬಿಸುವಾತನಾಗಿ. ಹಲ್ಲೆಲೂಯ. ನೋಡ್ರಿ, ನೀವು ಮ್ಯಾಥ್ಸ್ ವಿಚಾರ ನಿಮ್ಗೆಲ್ಲರೂ ಗೊತ್ತಿದೆ. ಮ್ಯಾಥ್ಸ್ ನಾವು ಎಷ್ಟು ಕಲಿಸ್ತೀವೋ ಇನ್ನೊಬ್ರಿಗೆ ಅಷ್ಟೇ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀವಿ. ಈಗ ಪ್ರಿಯಾಂಕ ನಮ್ಗೆ ಯಾಕೆ ಕಲಿಸ್ಕೊಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಆ ಲಾಭ ನಾವು ಕುತ್ಕೊಂಡು ಕಲಿತಾ ಇದ್ವಿ ಅವ್ರ ಜೊತೆ. ಆದ್ರೆ ಅವ್ರ ಸ್ಟ್ರಾಟಜಿ ಏನಾಗಿತ್ತು ಅಂದ್ರೆ, ನಾನು ಹೆಚ್ಚು ಕಲಿಸ್ಕೊಟ್ಟಾಗ ನನಗೆ ಹೊಸ ಟೆಕ್ನಿಕ್ ಗೊತ್ತಾಗುತ್ತೆ. ಆ ಒಂದು ವಿಚಾರಗಳಲ್ಲಿ ಎಕ್ಸಾಮ್ ಅಲ್ಲಿ ಬರುವಂತ ಏನೋ ಸ್ಟಕ್ ಆಗ್ತೀವಿ ನೋಡಿ. ಕೆಲವು ಸರಿ ಎಲ್ಲೋ ಹೋಗಿ ಏನಾಯ್ತು, ಈಗ ಮುಂದೆ ಹೋಗಕ್ಕಾಗಲ್ಲ, ಹಿಂದೆ ಹೋಗಕ್ಕಾಗಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಬರುತ್ತೆ. ಹೊಡೆದು ಪೇಪರ್ ಎಲ್ಲ ಖಾಲಿ ಆಗಿರುತ್ತೆ. ಆ ಒಂದು ಪರಿಸ್ಥಿತಿ ನಮಗೆ ಬರೋದಿಲ್ಲ. ಯಾವಾಗ ಗೊತ್ತಾ? ನಾವು ಯಾವಾಗ ಇನ್ನೊಬ್ಬರಿಗೆ ಕಲಿಸ್ತೀವಿ ಅವಾಗ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು 21ನೇ ವಚನ ನಮ್ಮ ಜೀವನದ ಪರ್ಯಂತ ನಾವು ಉಪಯೋಗಿಸಬೇಕಾದ ವಿಚಾರ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹೆಂಗಂತೆ ಸೋಲಿಸ್ಬೇಕು? ಯುದ್ಧ ಮಾಡಿ ಸೋಲಿಸು ಅಂತ ಹೇಳ್ತಾ ಇಲ್ಲ, ಜಗಳ ಮಾಡಿ ಸೋಲಿಸು ಅಂತ ಹೇಳ್ತಾ ಇಲ್ಲ, ವ್ಯಾಜ್ಯ ಮಾಡಿ ಸೋಲಿಸು ಅಂತ ಹೇಳ್ತಾ ಇಲ್ಲ. ಅವರು ಹಿಂಗ್ ಮಾಡಿದ್ರ ನಾವು ಆ ರೀತಿ ಮಾಡೋಣ ಅಂತ ಕೂಡ ಸೋಲಿಸು ಅಂತ ಹೇಳ್ತಾರೆ. ಏನನ್ನ ಸೋಲಿಸ್ತಾರೆ? ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸ್ಬೇಕು. ಹಲ್ಲೆಲೂಯ. ಇದು ಸಾಧ್ಯನಾ? ಇದು ಈಸಾಕನ ಮುಖಾಂತರ ಸಾಧ್ಯ ಆಯ್ತು, ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಾಧ್ಯ ಆಯ್ತು. ನೋಡ್ರಿ, ಫರಿಸಾಯರೆಲ್ಲರೂ ಇದ್ರು. ಆ ಫರಿಸಾಯರ ಇಬ್ರು ವ್ಯಕ್ತಿಗಳು ಆತನ ಫರಿಸಾಯರು ಬೈತಾ ಇದ್ರು, ಈಗ ಅವನನ್ನು ಸಾಯಿಸಕ್ ನೋಡ್ತಾ ಇದ್ರು. ಆದ್ರೂ ಕೂಡ ಅದರ ಮಧ್ಯದಿಂದ ಇಬ್ರು ವ್ಯಕ್ತಿಗಳನ್ನ ದೇವರು ರಕ್ಷಣೆ ಮಾಡಿದ್ರ.
ಅವ್ರು ಎಂತ ಒಂದು ಅವ್ರ ಜವಾಬ್ದಾರಿಯನ್ನ, ಎಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ, ಎಂತ ಒಂದು ರಿಸ್ಕ್ ಅನ್ನ ತಗೊಂಡ್ರು ಅಂತಂದ್ರೆ ಯೇಸು ಕ್ರಿಸ್ತನ ಹೂಣುವ ಕಾರ್ಯಕ್ಕೆ ಅವರು ಯಾರ ಅರಿಮಥಾಯ ಯೋಸೇಫನು ಮತ್ತು ನಿಕೋದೇಮನು. ಹಲ್ಲೆಲೂಯಾ. ಈ ಇಬ್ರು ಅಂತ ರಿಸ್ಕ್ ಅನ್ನ ತಗೊಳ್ತಾರೆ ಆ ಯೆರೂಸಲೇಮ್ ಪಟ್ಟಣದ ಒಳಗಡೆ. ಅಷ್ಟೊಂದು ಸುಲಭ ಅಂತ ಅನ್ಕೊಂಡಿದೀಗ ಯಹೂದ್ಯರ ಮಧ್ಯದಲ್ಲಿ ಆ ಒಂದು ಕಾರ್ಯವನ್ನು ಮಾಡೋದು. ಇಮಿಡಿಯೇಟ್ ಆಗಿ ಯೇಸು ಕ್ರಿಸ್ತನನ್ನು ಶಿಲುಬೆಯಿಂದ ಇಳಿಸಿದ ಕೂಡ ನಿಕೋದೇಮನನ್ನು ಕೂಡ ಅರಿಮಥಾಯ ಯೋಸೇಫನನ್ನು ಶಿಲುಬೆ ಹಾಕಿಸಿರೋದು ಗೊತ್ತಾಗಿದ್ರೆ ಆ ಟೈಮಲ್ಲಿ. ಆದ್ರೆ ಯಾರಿಗೂ ಅದು ತಿಳಿಯದೆ ನಡೆದಂತ ಕಾರ್ಯ. ಆದ್ರೂ ಕೂಡ ತಮ್ಮ ಜೀವವನ್ನ ಪಣಕ್ಕೆ ತೊಟ್ಟು ಆ ಕಾರ್ಯವನ್ನು ಮಾಡ್ತಾರೆ. ಆದ್ರೆ ಏನಾಯ್ತು, ಯೇಸು ಕ್ರಿಸ್ತನ ಇರುವ ತನಕ ಈ ಫರಿಸಾಯರು ದ್ವೇಷಿಸಿದ್ರು ಅದನ್ನ. ಆದ್ರೆ ಅದರ ಮಧ್ಯದಲ್ಲಿ ಕೂಡ ಪ್ರೀತಿ ಹುಟ್ಟುವಂತೆ ಕರ್ತನು ಕಾರ್ಯ ಮಾಡಿದನು. ಪ್ರಿಯ ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದ ಮುಖಾಂತರವಾಗಿ ಕೆಟ್ಟತನ ಸೋಲಿಸುವಂತ ನಾವು ಕಾರ್ಯಕ್ಕೆ ನಾವು ಇಳಿಯಬೇಕಾಗಿದೆ. ಇವತ್ತಿನ ದಿವಸ ನೋಡಿ, ಸಭೆಯಲ್ಲಿ ನಾವು ಒಂದು ಕುಟುಂಬವಾಗಿರುವಾಗ ಒಂದು 4 ಜನ ಇರೋ ಕುಟುಂಬ, ತಂದೆ ತಾಯಿ ಮಕ್ಕಳು ಇರುವಾಗಲೇ ಅನೇಕ ವ್ಯಾಜ್ಯಗಳು, ಅನೇಕ ಇಸುಮುಸುಗಳು, ಅನೇಕ ವಿಚಾರಗಳು ನಡೀತವೆ. ಸಭೆ ಅಂತಂದಾಗ ನಾವು ತುಂಬಾ ಜನ ಇದ್ದೀವಿ. ಹಿರಿಯರಿದ್ದೀವಿ, ಯವನಸ್ಥರಿದ್ದೀವಿ, ಚಿಕ್ಕ ಮಕ್ಕಳಿದ್ದಾವೆ, ಸೇವಕರಿದ್ದೀವಿ, ಎಲ್ಲರಿದ್ದೀವಿ. ಇದ್ದಾಗ ನೋಡ್ರಿ, ಒಂದು ವಾಕ್ಯ ಹೇಳುತ್ತದೆ, ಗೋಧಲಿ ಅಲ್ಲ ದನ ಕರುಗಳಿಲ್ಲದೆ ಗೋಧಲಿ ಏನಾಗೋದಿಲ್ಲ ಶುದ್ಧವಾದ. ಸೊ ಆಗಿರೋದ್ರಿಂದ ದನ ಕರುಗಳಿರುವ ಗೋಧಲಿ ಶುದ್ಧ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಆವಾಗ ಕ್ಲೀನ್ ಮಾಡಬೇಕು, ಆವಾಗ ತೊಳಿಬೇಕು, ಎಲ್ಲ ಮಾಡಬೇಕು. ಈ ಕಾರ್ಯವನ್ನು ನಾವು ಮಾಡಲೇಬೇಕು. ಈ ಕಾರ್ಯಗಳು ನಡೀತವೆ. ಅದಕ್ಕೋಸ್ಕರವಾಗಿ ಸಭೆಯ ಮಧ್ಯದಲ್ಲಿ ಯಾವ್ದಾದ್ರೂ ನಮ್ಮ ಮಧ್ಯದಲ್ಲಿ ಇಸುಮುಸುಗಳಿದ್ದಾವೆ, ದ್ವೇಷಗಳಿದ್ದಾವೆ, ಜಗಳಗಳಿರುವುದಾದ್ರೆ ನಾವು ಏನ್ ಮಾಡ್ಬೇಕು? ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೇಕು? ಸೊಲ್ಯೂಷನ್ ಅಲ್ಲ, ಆ ವಾಕ್ಯ ರೋಮಾಪುರ ಬರೆದ ಪತ್ರಿಕೆ ಏನನ್ನ ಹೇಳ್ತಾ ಇದೆ? ಒಳ್ಳೆದರಿಂದ ಕೆಟ್ಟದನ್ನು ಸೋಲಿಸ್ಬೇಕು. ಅದ್ರ ಅರ್ಥ ಏನು? ನಮ್ಗೆ ಕೆಟ್ಟದ್ದು ಯಾರಾದ್ರೂ ಮಾಡ್ತಾರಾ, ಅವ್ರಿಗೆ ಏನ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕು. ನಾವು ಮಾಡ್ತಾ ಇದೀವಾ? ಅದು ಪ್ರಶ್ನೆ. ನಾನು ಹೇಳ್ತಾ ಇಲ್ಲ, ಕರ್ತನಾದ ಯೇಸು ಹೇಳ್ತಾರೆ. ಹಲ್ಲೆಲೂಯಾ. ಈ ಸಾಕನಿಗೆ ಸಕ್ಸಸ್ ಆಯ್ತು, ರೆಹಬೋತ್ ಸಿಕ್ತು ಅಂತ ಗೊತ್ತಾ? ನಿಮ್ಗೂ ರೆಹಬೋತ್ ಬೇಕಾ? ಆಗ ರೆಹಬೋತ್ ಬೇಕು ಅನ್ನೋದ್ರೆ ನಾವು ಯಾವ್ದನ್ನ ಒಳ್ಳೆ ನಾವು ಸೋಲಿಸ್ಬೇಕು? ಒಳ್ಳೆಯದರಿಂದ ಕೆಟ್ಟದನ್ನ ಸೋಲಿಸ್ಬೇಕು. ಹಲ್ಲೆಲೂಯಾ. ಒಳ್ಳೆಯದನ್ನ ಕೆಟ್ಟದನ್ನ ಸೋಲಿಸಿದ್ರೆ ಅಷ್ಟು ಮಾಡಿದ್ರೆ ಸಾಕು. ಅದನ್ನ ಮಾಡಿ ನೀವು ಹೊರಗಡೆ ಬರುವಷ್ಟರಲ್ಲಿ ರೆಹಬೋತ್ ನಿಮ್ಮ ಮಡಿಲಿಗೆ ಸೇರುತ್ತೆ. ಹಲ್ಲೆಲೂಯಾ. ರೆಹಬೋತ್ ನಿಮ್ಮ ಕೈಗೆ ಸೇರುತ್ತೆ. ಹಲ್ಲೆಲೂಯಾ. ಕರ್ತನು ರೆಹಬೋತನ್ನ ಕೊಡುವಾತನಾಗಿದ್ದಾನೆ. ಈಸಾಕನನ್ನ ಒಂದು ಅಭಿಮೆಲೆಕನ ಆ ಗೆರಾರಿನಲ್ಲಿ ಮೇಲೆ ಕೆತ್ತಿದ ದೇವರು ನಿಮ್ಮ ಕುಟುಂಬದ ಮಧ್ಯದಲ್ಲಿ, ನಿಮ್ಮ ಒಂದು ಸಹೋದರ ಮಧ್ಯದಲ್ಲಿ ಕರ್ತನು ಮೇಲಕ್ಕೆ ಎತ್ತುವಾದಲಾಗಿದ್ದಾರೆ. ಮುಯಿಗೆ ಮುಯಿ ತೀರಿಸೋದು ನಿಮ್ಮ ಕೆಲಸವಲ್ಲ. ಮುಯಿ ತೀರಿಸೋದು, ಶಿಕ್ಷಿಸೋದು ಯಾರಿಗೆ ಬಿಡಬೇಕು? ದೇವರಿಗೆ ಬಿಟ್ಟು ಬಿಡೋಣ. ಹಲ್ಲೆಲೂಯಾ. ಯಾಕಂದ್ರೆ ಆತನು ನ್ಯಾಯಾಧಿಪತಿ. ನಾವು ತಿಳಿಯದಿರುವ ವಿಚಾರವನ್ನ ಆತನು ತಿಳಿದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಓ ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿದಂತ ನಿನ್ನ ಮಕ್ಕಳು ಸ್ವಾಮಿ, ಇದು ಅಲ್ಪ ಜನವೇ ಆಗಿರಬಹುದು, ಒಂದು ಚಿಕ್ಕ ಹಿಂಡೆ ಆಗಿರಬಹುದು ಕರ್ತನೇ, ಇದರಲ್ಲಿ ಎಷ್ಟು ಜನ ಸ್ವಾಮಿ ನಿನ್ನ ವಾಕ್ಯವನ್ನ ಕೇಳಿ ಬಲ ಹೊಂದಿದರೆ ಕರ್ತನೇ, ಅವರ ಸುಮ್ಮನಿರೋದಿಲ್ಲ ಸ್ವಾಮಿ. ಆ ವಾಕ್ಯವು ಕರ್ತನೇ ಬೀಜ ಕರ್ತನೇ ರಾಜ, ಆ ಮಣ್ಣಿನ ಒಳಗಡೆ ನುಗ್ಗಿ ಫಲಭರಿತವಾಗಿ ಇನ್ನೊಬ್ಬರಿಗೆ ಫಲ ಕೊಡುವ ಹಾಗೆ ಮಾಡುವಂತ ಶಕ್ತವಾದ ನಿನ್ನ ದೇವರ ವಾಕ್ಯಕ್ಕೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಇಷ್ಟು ದಿನಗಳು ನಾವು ಧ್ಯಾನ ಮಾಡಿದ್ದೇವೆ ಕರ್ತನೇ. ಯಾರ ಕರ್ತನೇ ಹೃದಯದಲ್ಲಿ ಕರ್ತನೇ ದ್ವೇಷಗಳು, ಜಗಳಗಳಿದ್ದಾವು, ಅದನ್ನೆಲ್ಲವನ್ನ ಮಾರ್ಪಡಿಸುವ ಯೇಸುವಿನ ನಾಮದಲ್ಲಿ ಕರ್ತನೇ ಒಂದು ವಿಶಾಲ ಹೃದಯವನ್ನ ಕೊಡು ಸ್ವಾಮಿ. ಒಂದು ವಿಶಾಲ ಸ್ಥಳವನ್ನ ಅವರಿಗೆ ಕೊಡು. ಓ ರೆಹೋಬೋತ್ ಅವರಿಗೆ ಕೊಡಬೇಕಾಗಿ ಸ್ತೋತ್ರ ಕರ್ತನೇ ರಾಜ. ಆ ಕಠಿಣ ಹೃದಯಗಳು ಮಾರ್ಪಡದೆ ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿಸಿ ಪ್ರಾರ್ಥಿಸಿ ಕೊಡ್ತೀನಿ. ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.